ರಾಜ್ಯದಲ್ಲಿ ಇನ್ನು ಮುಂದೆ ಯಾರು ಬಡ್ಡಿ ಕಟ್ಟೋ ಹಂಗಿಲ್ಲ. ಮೈಕ್ರೋ ಫೈನಾನ್ಸ್ ಆರ್ಭಟಕ್ಕೆ ಸರ್ಕಾರ ಬಿಗ್ ಬ್ರೇಕ್ ಹಾಕಿದೆ. ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಂದ ಹಿಂದೆ ಸಹಿ ಬೀಳುತ್ತೆ. ಬಡ್ಡಿ ಮಕ್ಕಳ ಉಪಟಳಕ್ಕೆ ಹಿಂದೆ ಬ್ರೇಕ್ ಬೀಳೋ ಸಾಧ್ಯತೆಗಳಿದ್ದಾವೆ. ಇನ್ನು ಮುಂದೆ ಯಾರೂ ಬಲವಂತವಾಗಿ ಬಡ್ಡಿ ಕಟ್ಟೋಂಗಿಲ್ಲ. ಇನ್ನೆರಡು ದಿನದಲ್ಲೇ ಹೊಸ ಕಾಯ್ದೆ ಜಾರಿಯಾಗುತ್ತೆ. ಹಾಗಾದ್ರೆ ಆ ಕಾಯ್ದೆಯಲ್ಲಿ ಏನೇನಿರುತ್ತೆ? ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಅದೆಷ್ಟೋ ಆತ್ಮಹತ್ಯೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಮೈಕ್ರೋ ಫೈನಾನ್ಸ್ ಬಡ ಮತ್ತು ಮಧ್ಯಮ ವರ್ಗದವರ ಬದುಕನ್ನ ಹಾಳು ಮಾಡ್ತಾ ಇದೆ ಎನ್ನುವಂತ ಗಂಭೀರ ಆರೋಪ. ಸಾಲು ಸಾಲು ಆತ್ಮಹತ್ಯೆ ಪ್ರಕರಣಗಳು ಸರ್ಕಾರದ ನಿದ್ದೆಗೆಡಿಸಿತ್ತು. ಈಗ ಮೈಕ್ರೋ ಫೈನಾನ್ಸ್ ಆರ್ಭಟಕ್ಕೆ ಸರ್ಕಾರ ಬಿಗ್ ಬ್ರೇಕ್ ಹಾಕಿದೆ. ಗವರ್ನರ್ ಅರ್ಥಾತ್ ರಾಜ್ಯಪಾಲರು ಅಂಕಿತ ಅಥವಾ ಸಹಿ ಹಾಕಿದ್ರೆ ಮುಗಿದು ಹೋಯಿತು. ಇನ್ನು ಸುಗ್ರೀವಾಜ್ಞೆಗೆ ಎಲ್ಲ ತರಹದ ಅನುಮತಿ ಸಿಕ್ಕಂಗಾಗುತ್ತೆ. ಒಂದು ವೇಳೆ ಆ ತರಹದ ಒಂದು ನಿರ್ಧಾರ ಅಥವಾ ಆ ತರಹದ ಒಂದು ಸಹಿ ಸುಗ್ರೀವಾಜ್ಞೆ ಆದೇಶದ ಪತ್ರಕ್ಕೆ ಬಿತ್ತು ಎಂದಾದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಚಳಿಗಾಲದಲ್ಲೂ ಕೂಡ ಬೆವರು ಕಿತ್ಕೊಬರುತ್ತೆ. ಆ ತರಹದ ಒಂದು ನಿರ್ಧಾರ. ಒಂದಷ್ಟು ರೂಲ್ಸುಗಳನ್ನು ಉಲ್ಲೇಖ ಮಾಡಲಾಗಿರುತ್ತೆ. ಎಷ್ಟು ಪರ್ಸೆಂಟ್ ಬಡ್ಡಿಯನ್ನು ತೆಗೆದುಕೊಳ್ಬೇಕು, ಎಷ್ಟು ಸಾಮರ್ಥ್ಯ ಇರುವಂತಹ ಬಡವರಿಗೆ ಎಷ್ಟು ಸಾಲವನ್ನು ಕೊಡಬೇಕು, ಅವರ ಜೊತೆ ಸಾಲವನ್ನು ಹಿಂತಿರುಗಿಸುವಾಗ ಅಥವಾ ಅವರ ಜೊತೆ ಸಾಲವನ್ನು ಕೇಳಿ ಪಡೆಯುವಾಗ ನೀವು ಯಾವ ರೀತಿಯಲ್ಲಿ ಮಾತನಾಡಬೇಕು, ನೀವು ಮಾತನಾಡುವ ಒಂದೇ ಒಂದು ಮಾತು ಅವರಿಗೆ ಆತ್ಮಹತ್ಯೆಗೆ ಪ್ರೇರಣೆ ಮಾಡಬಾರ್ದು ಮತ್ತು ಅವರಿಗೆ ಮಾನಸಿಕವಾದಂತಹ ಹಿಂಸೆಗೆ ಕಾರಣ ಆಗಬಾರ್ದು, ನೀವು ಯಾವುದೇ ಸಾಲಗಾರರನ್ನು ಕೂಡ ಪೀಡಿಸಬಾರ್ದು. ಈ ತರಹದ ನಿಯಮಗಳಿರ್ತಾವೆ. ಇನ್ನು ಹಳ್ಳಿಯಲ್ಲಿ ಬಡ್ಡಿಗೆ ಕೈ ಸಾಲ ಪಡೆಯೋರಿಗೆ ರಿಲೀಫ್. ಹಳ್ಳಿಯಲ್ಲಿ ಬಡ್ಡಿಗೆ ಕೈ ಸಾಲ ಪಡೆಯೋರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಡ್ಡಿ ಮೀಟರ್ ಬಡ್ಡಿ ದಂಧೆಗೂ ಕೂಡ ಸರ್ಕಾರ ಕಡಿವಾಣ ಹಾಕಿದೆ. ಜನರಿಂದ ಬಡ್ಡಿ ವಸೂಲಿ ಮಾಡೋ ದಂಧೆಕೋರರಿಗೆ ಅಂಕುಶ ಆಡಿದೆ. ಬಡ್ಡಿಗೆ ಹಣ ಪಡೆದಿದ್ದೀರಾ, ಬಡ್ಡಿ ದುಡ್ಡು ಕಟ್ಟಲೇಬೇಡಿ. ಹಳ್ಳಿಯಲ್ಲಿ ಲೇವಾದೇವಿಗಾರರ ಹತ್ರ ಹಣ ಪಡೆದ್ರು ಕಟ್ಟಲೇಬೇಡಿ. ಬಡ್ಡಿ ಕಟ್ಟಿ ಅಂತ ದಂಧೆಕೋರರು ಹೆದರಿಸುವಂತೆಯೂ ಇಲ್ಲ. ಬಡ್ಡಿ ಕಟ್ಟುವಂತೆ ಕಿರುಕುಳ ಕೊಟ್ಟರೆ ಅಂಥವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬಹುದು. ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ. ಹೊಸ ಕಾಯ್ದೆ ಪ್ರಕಾರ ಕಾಟ ಕೊಟ್ಟವರಿಗೆ 3 ರಿಂದ 10 ವರ್ಷ ಶಿಕ್ಷೆ. ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರು ಜೈಲು ಫಿಕ್ಸ್. ಹಂಗಂತ ಲೋನ್ ತಗೊಂಡಿದ್ದೆಲ್ಲ ಹಂಗೆ ಇಟ್ಕೊಳ್ಳೋದಲ್ಲ. ಬಡ್ಡಿ ದಂಧೆ ಮಾಡ್ತಿರೋ ಎಲ್ರಿಗೂ ಚಾಟಿ ಏಟು ಕೊಟ್ಟಿದೆ ಸರ್ಕಾರ. ಹಳ್ಳಿಯಲ್ಲಿ ಬಡ್ಡಿಗೆ ಕೈ ಸಾಲ ಪಡೆಯೋರಿಗೆ ರಿಲೀಫ್ ಸಿಕ್ಕಿದೆ. ನೋಡಿ, ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಕೊಟ್ಟರೆ ಮಾತ್ರವಷ್ಟೇ ಎಫ್ಐಆರ್ ದಾಖಲು ಮಾಡಬೇಕು. ಅದರರ್ಥ ಮೈಕ್ರೋ ಫೈನಾನ್ಸಿಂದ ನೀವು ಪಡೆದಿರೋ ಲೋನ್ಗಳು ಸಾಲ ಮನ್ನಾ ಅಂತಲ್ಲ. ಯಾವ ಲೋನಿನ ಯಾವ ಫೈನಾನ್ಸಿನ ಸಾಲ ಮನ್ನವೂ ಕೂಡ ಸರ್ಕಾರ ಮಾಡಿಲ್ಲ. ನೀವು ಉದಾಹರಣೆಗೆ ಕೆಲ ಸಂಸ್ಥೆಗಳ ಹೆಸರು ಹೇಳ್ತೀನಿ, ಜಸ್ಟ್ ಉದಾಹರಣೆ ಅಷ್ಟೇ. ಈಗ ಸಾಕಷ್ಟು ಫೈನಾನ್ಸ್ ಕಂಪನಿಗಳಿದ್ದಾವೆ, ಖಾಸಗಿ ಫೈನಾನ್ಸ್ ಕಂಪನಿಗಳು. ಅದರಿಂದ ಸಾಲ ಪಡ್ಕೊಂಡಿದ್ರೆ ನೀವು ಸಾಲ ಕೊಡಬೇಕು. ಆದರೆ ಅವರು ನಿಮ್ಮನ್ನು ಟಾರ್ಚರ್ ಮಾಡುವ ಹಾಗಿಲ್ಲ, ನಿಮಗೆ ಕಿರುಕುಳ ಕೊಡುವ ಹಾಗಿಲ್ಲ. ಅವರ ಮಾತುಗಳು ನಿಮಗೆ ಆತ್ಮಹತ್ಯೆಗೆ ಪ್ರೇರಣೆ ಮಾಡಬಾರ್ದು, ನೀವು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಬಾರ್ದು. ಇನ್ನು ಅವರು ಸಾಲ ವಸೂಲಿ ಮಾಡುವಂತಹ ರೀತಿಯಲ್ಲಿ ಬದಲಾವಣೆ ಬೇಕು. ಇದು ಸುಗ್ರೀವಾಜ್ಞೆಯಲ್ಲಿ ಅಡಕವಾಗಿರುವಂಥ ನಿಯಮಗಳು. ಹಂಗಂದ ಮಾತ್ರಕ್ಕೆ ಮೈಕ್ರೋ ಫೈನಾನ್ಸಿನ ಸಾಲ ಮನ್ನಾ ಆಗಲಿ, ಬೇರೆ ಖಾಸಗಿ ಸಂಸ್ಥೆಗಳ ಅಥವಾ ಬ್ಯಾಂಕ್ಗಳ ಸಾಲ ಮನ್ನಾ ಆಗಲಿ ಸರ್ಕಾರ ಮಾಡಿಲ್ಲ. ಸರ್ಕಾರ ಮಾಡಿರೋದು ಇಷ್ಟೇ, ವಸೂಲಿಗಾರರು ಕಿರುಕುಳ ಕೊಡಬಾರ್ದು. ಇನ್ನು ಬಡ್ಡಿ ಎಷ್ಟು ಪರ್ಸೆಂಟ್ ಬಡ್ಡಿ ತಗೋಬೇಕು ಅದಕ್ಕೂ ಕೂಡ ಒಂದಷ್ಟು ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಿದ್ದೆ ನಿಮ್ಮ ಫ್ರೀಡಮ್ ಟಿವಿ. 6 ತಿಂಗಳ ಹಿಂದೆಯೇ ಫ್ರೀಡಮ್ ಟಿವಿಯಿಂದ ಅಭಿಯಾನ ಶುರುವಾಗಿತ್ತು. ಬಡ್ಡಿ ಮಕ್ಕಳು ಹೆಸರಿನಲ್ಲಿ ನಿರಂತರ ವರದಿ ಮಾಡಿದ್ದ ಫ್ರೀಡಮ್ ಟಿವಿ ನೋಡಿ, ತುಮಕೂರಿನಲ್ಲಿ ಕೆಲ ಆತ್ಮಹತ್ಯೆಗಳು ಬೆಳಕಿಗೆ ಬಂದಿದ್ದು.
ಆ ಸಂದರ್ಭ ಈ ಮೈಕ್ರೋ ಫೈನಾನ್ಸಿನ ಕಿರುಕುಳವನ್ನು ಇಂಚಿಂಚಾಗಿ ಬಿಡಿಸಿ ನಾವು ತೋರಿಸಿದ್ವಿ. ಫ್ರೀಡಂ ಟಿವಿ ವರದಿ ಬಳಿಕ ಹಲವು ಜಿಲ್ಲೆಗಳಲ್ಲಿ ಬಡ್ಡಿ ದಂಧೆಗೆ ಬ್ರೇಕ್ ಬಿದ್ದಿದೆ. ಹಲವು ಜಿಲ್ಲಾಧಿಕಾರಿಗಳೇ ಬಡ್ಡಿ ವಸೂಲಿ ಮಾಡದಂತೆ ತಡೆದಿದ್ರು. ಫ್ರೀಡಂ ಟಿವಿ ನಿರಂತರ ವರದಿ ಬಳಿಕ ಈಗ ಸರ್ಕಾರದಿಂದ ಸುಗ್ರೀವಾಜ್ಞೆ. ಬಡ್ಡಿ ಮಕ್ಕಳ ಬೆವರಿಳಿಸ್ತಾ ಇದೆ ಸರ್ಕಾರ. ಬಡ್ಡಿ ಮಕ್ಕಳಿಗೆ ಪಾಠ ಕಲಿಸಿದ್ದೆ ನಿಮ್ಮ ಫ್ರೀಡಂ ಟಿವಿ. ಹಾಗಾಗಿ ಇದೆಲ್ಲ ಕ್ರೆಡಿಟ್ ನಿಮ್ಮ ಫ್ರೀಡಂ ಟಿವಿಗೆ ತಲುಪಬೇಕು. ಕಾರಣ 6 ತಿಂಗಳ ಹಿಂದೆಯೇ ನಾವು ಇಂಚಿಂಚಾಗಿ ಬ್ರೇಕ್ ಮಾಡಿದ್ವಿ. ಬಡ್ಡಿ ಮಕ್ಕಳ ಟಾರ್ಚರ್ ಬಗ್ಗೆ ನಾವು ಇಡೀ ಕನ್ನಡಿಗರಿಗೆ ತೋರಿಸಿದ್ವಿ. ಈಗಾಗಲೇ ಬ್ರೇಕ್ ಬಿದ್ದಿದೆ. ಸುಗ್ರೀವಾಜ್ಞೆಯನ್ನು ಸರ್ಕಾರ ಹೊರಡಿಸಿರುವಂತಹದ್ದು. ಬಡ್ಡಿ ಮಕ್ಕಳ ಹಾವಳಿಗೆ ಬ್ರೇಕ್ ಹಾಕಿದೆ ಸರ್ಕಾರ. ಇನ್ನು ಮುಂದೆ ಯಾರೂ ಬಲವಂತವಾಗಿ ಬಡ್ಡಿ ಕಟ್ಟೋಂಗಿಲ್ಲ. ಇನ್ನೆರಡು ದಿನದಲ್ಲೇ ಹೊಸ ಕಾಯ್ದೆ ಜಾರಿಯಾಗುತ್ತೆ. ಆ ಕಾಯ್ದೆಯಲ್ಲಿ ಏನೇನಿರುತ್ತೆ ಎನ್ನುವಂತಹದ್ದು ಬಹಳಷ್ಟು ಕುತೂಹಲ. ಹಳ್ಳಿಯಲ್ಲಿ ಬಡ್ಡಿಗೆ ಕೈ ಸಾಲ ಪಡೆಯೋರಿಗೂ ಕೂಡ ರಿಲೀಫ್ ಸಿಕ್ಕಂತಾಯಿತು. ಬಡ್ಡಿ ಮೀಟರ್ ಬಡ್ಡಿ ದಂಧೆಗೂ ಸರ್ಕಾರ ಕಡಿವಾಣ ಹಾಕದಂಗಾಯಿತು. ಜನರಿಂದ ಬಡ್ಡಿ ವಸೂಲಿ ಮಾಡೋ ದಂಧೆಕೋರರಿಗೆ ಅಂಕುಶ ಆಡಿದೆ. ಬಡ್ಡಿಗೆ ಹಣ ಪಡೆದಿದ್ದೀರಾ, ಬಡ್ಡಿ ದುಡ್ಡು ಕಟ್ಟಲೇಬೇಡಿ. ಹಂಗಂದ ಮಾತ್ರಕ್ಕೆ ಬಡ್ಡಿಯ ಸಾಲ ಮನ್ನಾ ಆಗಿಲ್ಲ, ಇನ್ನು ಸರ್ಕಾರ ಮನ್ನಾ ಮಾಡಿಲ್ಲ. ಹಳ್ಳಿಯಲ್ಲಿ ಲೇವಾದೇವಿಗಾರರ ಹತ್ರ ಹಣ ಪಡೆದರೂ ಕೂಡ ಕಟ್ಟಲೇಬೇಡಿ. ಬಡ್ಡಿ ಕಟ್ಟಿ ಅಂತ ದಂಧೆಕೋರರು ಹೆದರಿಸುವಂತೆಯೂ ಇಲ್ಲ. ಬಡ್ಡಿ ಕಟ್ಟುವಂತೆ ಕಿರುಕುಳ ಕೊಟ್ಟರೆ ಅಂಥವರ ವಿರುದ್ಧ FIR ದಾಖಲಾಗುತ್ತೆ. ಹೊಸ ಕಾಯ್ದೆಯ ಪ್ರಕಾರ ಕಾಟ ಕೊಟ್ಟವರಿಗೆ 3 ರಿಂದ 10 ವರ್ಷ ಶಿಕ್ಷೆ. ಇಲ್ಲಿ FIR ಅಂತ ಹೇಳಿದ್ರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ FIR ದಾಖಲಿಸೋದಿಲ್ಲ. ದೂರುದಾರರೇನಾದರೂ ದೂರು ಕೊಟ್ಟರೆ ಮಾತ್ರ ಅಲ್ಲಿ ಕೇಸ್ ಫೈಲ್ ಆಗುವಂತಹದ್ದು. ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರು ಜೈಲು ಫಿಕ್ಸ್. ಬಡ್ಡಿ ದಂಧೆ ಮಾಡ್ತಿರೋ ಎಲ್ರಿಗೂ ಕೂಡ ಚಾಟಿ ಏಟು ಕೊಟ್ಟಿದೆ ಸರ್ಕಾರ.